ನಮ್ಮ ಸರ್ಕಾರ 3 ವರ್ಷ ಬಂದಾದ್ಮೇಲೆ ನಾವೇನೇನು ಮಾಡಿದ್ವಿ ಅಂತ ತಮ್ಗೆಲ್ಲರಿಗೂ ಗೊತ್ತಿರೋದೇ ವಿಚಾರ. ಈಗ ಉದಾಹರಣೆ ನಾನು ಒಂದು 5 ನಿಮಿಷ ಸಮಯ 5 ನಿಮಿಷ ಆಗಿ ನಾನು ಹೇಳಲೇಬೇಕಾಗ್ತದೆ. ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ವಸತಿ ಆದ್ಮೇಲೆ ಹೇಳ್ಬೇಕಾದ್ರೆ ಕನಿಷ್ಠ 2 ಗಂಟೆ ಬೇಕಾಗ್ತದೆ. ತಮ್ಮ ಸ್ಲಮ್ ಬೋರ್ಡ್ದು ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಈಗ ಬೆಂಗಳೂರು ಎಷ್ಟು ಎತ್ತರದಲ್ಲಿ ಬೆಳೆದಿದೆ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಹಿಂದಿನ ಸರ್ಕಾರದಲ್ಲಿನೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 1 lakh ಹೌಸಿಂಗ್ ಸ್ಕೀಮ್ ಅಂತ ಮಾಡಿ 1028 ಎಕರೆ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ 1028 ಎಕರೆ ಹ್ಯಾಂಡ್ ಓವರ್ ಮಾಡಿದ್ರು. ಕಾರಣ ಅಂದ್ರೆ ಬೆಂಗಳೂರು ಬಹಳ ಎತ್ತರದಲ್ಲಿ ಬೆಳೆದಿದೆ. ಪಾಪ ಬೀದಿ ವ್ಯಾಪಾರ ಮಾಡೋರು, ಆಟೋ ಚಾಲಕರು ಮಾಡೋರು, ಬಡವರು ಇದ್ದಾರೆ, ಅವ್ರಿಗೆ ಒಂದು ಸ್ವಂತ ಮನೆ ಆಗ್ಬೇಕಂತ ಹೇಳ್ಬಿಟ್ಟು 6 ಲಕ್ಷನ ನಿಗದಿ ಮಾಡಿ 1028 ಎಕರೆ ಜಗಾನ ಕೊಟ್ಟಿದ್ರು. ಅವಾಗ ಗುದ್ಲಿ ಪೂಜೆ ಮಾಡಿ 50,000 ಟೆಂಡರ್ ಕರೆದಿ 50,000 ಮನೆಗಳು ಕಟ್ಟದ ಚುರುವನ್ನ ಮಾಡಿದ್ವಿ ನಾವು. ಇದೇ 6,000 ನಿಗದಿ ಮಾಡಿ ನಾವು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದ 1,20,000 ಜನರಲ್ ಕೊಡ್ತೀವಿ, 2 ಲಕ್ಷ SC/ST ಕೊಡ್ತೀವಿ. ಅಂದ್ರೆ ಜನರವರು 2.5 ಲಕ್ಷ ಕೊಟ್ಟರೆ ಅವ್ರಿಗೆ ಒಂದು ಮನೆ ಆಗೋದು. ಆಮೇಲೆ SC/ST ಅವರು 2 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು. ಇದೇ BJP ಅವರು 2021ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ನಾವೇನು 6 ಲಕ್ಷ ನಿಗದಿ ಮಾಡಿ 2 ಲಕ್ಷಕ್ಕೆ ಮನೆ ಸಿಗ್ತಾ ಇದ್ದಿದ್ದು ರಿವ್ಯೂ ಮೀಟಿಂಗ್ ಮಾಡಿ 11,20,000 ಮಾಡಿಬಿಟ್ರು. 6 ಲಕ್ಷ ಇಲ್ಲಿ, 11,20,000 ಇಲ್ಲಿ. ಅಂದ್ರೆ 2 ಲಕ್ಷ ಕೊಟ್ಟವರು 8.5 ಲಕ್ಷ ಕಟ್ಟಬೇಕಾಗಿತ್ತು. ಹಾಗಾಗಿ ಬಡವ್ರ ಪಾಪ ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ನಾವು ಯಾರು ಹೇಳಿಲ್ಲ. ಅವರಾಗ ಅವರು ಒಂದು ನನ್ ಕೇಳಿದ್ರು, ವಸತಿ ನಾನು 1 ಲಕ್ಷ ನನ್ನ ಕನ್ಸಿತ್ತು, ಅದು ಆ ಕನ್ಸು ಏನ್ ಐತ್ಕೊಳೋ, ಆ 1 lakh ಹೌಸಿಂಗ್ ಸ್ಕೀಮ್ದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂದೆ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಇಲ್ಲ ಸರ್, ತಾವಿರುವಾಗ 6 ಲಕ್ಷನ ರೇಟನ್ನು ನಿಗದಿ ಮಾಡಿದೀವಿ. ಈ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು 2020 ಬಂದು 11,20,000 ಮಾಡಿದ್ರು, ಈಕ್ವಲ್ ಟು ಡಬಲ್ ಮಾಡಿಬಿಟ್ಟಿದ್ದಾರೆ. 8.5 ಲಕ್ಷ ಯಾಕೋ ಕೊಡಕ್ಕೆ ಬಡವ್ರು ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಯಾರೂ ಕೇಳಿಲ್ಲ. ಯಾವ್ದು BJP MLAಗಳು ಬಂದಿದ್ರು, ನಾವೆಲ್ಲ ಹೋಗಿದ್ವಿ. ಮನೆ ಮುಖ್ಯಮಂತ್ರಿನೇ ತೀರ್ಮಾನ ಮಾಡಿ ಇಲ್ಲ ಬಡವ್ರು 8.5 ಲಕ್ಷ ಕೊಡಕ್ ಸಾಧ್ಯ ಆಗಲ್ಲ, ಅವ್ರ ಸರ್ಕಾರ ವತಿಯಿಂದ 1 ಲಕ್ಷ ಕಡಿಮೆ ಮಾಡ್ತೀನಿ ಅಂತ ಕ್ಯಾಬಿನೆಟ್ ಅಲ್ಲಿ ತಂದು ಮನೆ ಮುಖ್ಯಮಂತ್ರಿಗಳು ಕಡಿಮೆ ಮಾಡಿದ್ರು. ಅದ್ರ ಜೊತೆಯಲ್ಲಿ ನೀನು 5 ಲಕ್ಷ ರೂಪಾಯಿ ಲೋನ್ ತಗೊಂಡು ಅವ್ರು ಬರೀ 2 ಲಕ್ಷ ಕೊಡ್ಬೇಕು, ಅವ್ರಿಗೆ ಮನೆಗಳು ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು. ನಾನು ಬಹಳಷ್ಟು ನ್ಯಾಷನಲೈಸ್ ಬ್ಯಾಂಕ್ ಅವ್ರನ್ನ ಕರೆದಾದ್ಮೇಲೆ ಬಹಳಷ್ಟು 16 ಬಾರಿ ಮೀಟಿಂಗ್ ಮಾಡಿದೆ. ಆ ಸಿಬಿಲ್ ಇಲ್ಲ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಮುಂದೆ ಬರ್ತಾ ಇಲ್ಲ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು, ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಸಿಬಿಲ್ ಇಲ್ಲ, ಸಣ್ಣ ಪುಟ್ಟ ಲೋನ್ ತಗೊಂಡಿರ್ತಾರೆ, ಮೋಟಾರ್ ಬೈಕ್ ಮತ್ತೊಂದಕ್ಕೆ ಲೋನ್ ತಗೊಂಡಿರ್ತಾರೆ, ಆ ಸಿಬಿಲ್ಗೆ ಅವ್ರು ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಯಾರು ಮುಂದೆ ಬರ್ತಾ ಇಲ್ಲ ಸರ್. ಈಗ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ 7ರಿಂದ 8% ಆಗ್ತದೆ. ಅವ್ರ EMI ಬಂದು ತಿಂಗಳಿಗೆ 5,000 ರೂಪಾಯಿ ಆಗ್ತದೆ. ಈಗ ನಾವು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಕನಿಷ್ಠ 8,500 ರೂಪಾಯಿ EMI ಕಟ್ಟಕ್ಕಾಗ್ತದೆ, 11% ಇಂಟ್ರೆಸ್ಟ್ ಆಗ್ತದೆ ಅಂದ್ರು. ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿ ನಿನ್ ಕ್ಯಾಬಿನೆಟ್ ತಗೊಂಡ್ ಬಾ, ಅದೇನಿದೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಅಷ್ಟೇ ಇಂಟ್ರೆಸ್ಟ್ ಅವ್ರು ಕೊಡ್ಲಿ, ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು 5 ಲಕ್ಷ ಅವ್ರು ಮಾಡಿಕೊಡು, ಮಿಕ್ಕಿದ ಹಣ ಸರ್ಕಾರ ಕೊಡ್ತದಂತ ಮನೆ ಮುಖ್ಯಮಂತ್ರಿ ತಂದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದ್ರು. ಏನಕ್ಕಪ್ಪ BJP ಅವ್ರು ಮಾಡಕ್ ಸಾಧ್ಯ ಆಗಿಲ್ಲ? ನಾನು ರಿಪೀಟ್ ಮಾಡಕ್ ಹೋಗಲ್ಲ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಸ್ಲಮ್ ಬೋರ್ಡ್ ಅಲ್ಲಿ 1,80,000ದಲ್ಲಿ ನಾವು 3 ವರ್ಷದಲ್ಲಿ 80,000 ಮನೆಗಳು ಕೊಟ್ಟಿದ್ದೀವಿ. ಮೊದಲೇ ಹಂತದಲ್ಲಿ 2024ರಲ್ಲಿ KR ಅಲ್ಲಿ ಕಾರ್ಯಕ್ರಮ ಮಾಡಿ 36,789 ಮನೆ ಕೊಟ್ಟಿವಿ. ಇದೇ ವರ್ಷದಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ವಿ. ಏನಕ್ಕೆ BJP ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ? ಏನಕ್ಕೆ ಜನತಾದಳ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ? ಅವಾಗ ಯಾವ ಗ್ಯಾರಂಟಿನೂ ಇರ್ಲಿಲ್ಲ ಅವ್ರಿಗೆ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರ್ಲಿಲ್ಲ ಈ ತರ ಮನೆ ಸರ್ಕಾರ ವತಿಯಿಂದ 4 ಲಕ್ಷ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಬರೇ ಬಡವರು ಬೀದಿಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ 7,400 ಕೋಟಿ ಬರೇ ಸ್ಲಮ್ ಬೋರ್ಡ್ ಕೊಟ್ಟಿದ್ದಾರೆ. ಒಟ್ಟಾಗಿ ನನ್ನ ಇಲಾಖೆಗೆ ಈ 1 lakh ಹೌಸಿಂಗ್ ಇವೆಲ್ಲ ಸೇರ್ಕೊಂಡು 10,000 ಕೋಟಿಯನ್ನ ಎಕ್ಸ್ಟ್ರಾನ ದುಡ್ಡು ಕೊಟ್ಟಿದ್ದಾರೆ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನನ್ನ ವಸತಿ ಮಂತ್ರಿ ಮಾಡಿ ಇಂಥ ಒಳ್ಳೆ ಕಾರ್ಯಕ್ರಮನ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮಾಡಿಕೊಟ್ಟಿದ್ದಕ್ಕೆ ಅವ್ರ ಹೃದಯದಿಂದ ನಾನು ಧನ್ಯವಾದಗಳು ಸಲ್ಲಿಸಿ, ಪಾಪ ತಾವು ಬಹಳ ಖಾತ್ರಿಯಿಂದ ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಮಾತು ಕೇಳಕ್ತಾ ಕಾಯ್ತಾ ಇದ್ದೀರಾ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ತಮ್ಗೆಲ್ಲ ಇನ್ನೊಂದು ಬಾರಿ ಸುಭಾಷಣ ಇಲ್ಲಿ ಇರೋ ಭಾಗದಲ್ಲಿ ಎಲ್ಲರಿಗೂ ಸುಭಾಷಣ ಕೊಡಿ. ಹೆಚ್ಚಾಗಿ ನಾನು ಸುರೇಶ್ ಅಣ್ಣನ್ಗೆ ಓಪನ್ ಆಗೋಳ್ತೀನಿ. ಇದು ಕ್ರೆಡಿಟ್ ಹೋಗ್ಬೇಕಾದ್ರೆ DK ಸುರೇಶ್ ಅವರು ಅವರಿಂದ ಇವತ್ತು ಈ ಗುದ್ಲಿ ಪೂಜೆ ಆಗಿದೆ ಅಂತ ಹೇಳ್ತಾ ಇಲ್ಲ ಆಗಿರೋದು. ಇಲ್ಲೆಲ್ಲ ಪಾಪ ನಮ್ಮ ಅಧಿಕಾರಿಗಳು ಮತ್ತೆ ಪೊಲೀಸ್ ಸಿಬ್ಬಂದಿಗಳಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸಿ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳಿ ನನ್ಗೆ 2 ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.